ನಿಮ್ ಕಾಲ್ ಲಿಸ್ಟ್ ನೋಡ್ದೆ. ಆದಿ ಸುಮಾರು ಸಲ ನಿಮಗೆ ಕಾಲ್ ಮಾಡಿದ್ದಾರೆ. ಅವ್ರಿಗೂ ನಿಮಗೂ ಏನ್ ಸಂಬಂಧ? ಅದು ಅಶೋಕ್ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಕಾಲ್ ಮಾಡ್ತಾರೆ ಸರ್. ಅಶೋಕ್ ಅವ್ರ ಬಗ್ಗೆ ಏನ್ ತಿಳ್ಕೋಬೇಕು? ಅಂತ ಅವಶ್ಯಕತೆ ಬಿದ್ದಾಗ ಅಶೋಕ್ ಅವ್ರು ಕಾಲ್ ಮಾಡ್ಬೋದಲ್ಲ, ನಿಮಗೆ ಯಾಕೆ ಕಾಲ್ ಮಾಡ್ತಾರೆ? ಮೊದಲೇ ಅವರಿಬ್ರು ಅಣ್ಣ ತಮ್ಮಂದ್ರು. ಅಶೋಕ್ ಅವರು ಸರಿಯಾಗಿ ಆಫೀಸಿಗೆ ಬರ್ತಾರಾ? ಇನ್ನೇನ್ ಮಾಡ್ತಿದ್ದಾರೆ? ಅವ್ರಿಗೇನಾದ್ರೂ ಸಮಸ್ಯೆ ಆಗ್ತಿದೆಯಾ ಅಂತ ಕೇಳಕ್ಕೋಸ್ಕರ ಕಾಲ್ ಮಾಡ್ತಾರೆ. ನಾನೊಬ್ರ ಜೊತೆ ಮಾತಾಡುವಾಗ ಅವ್ರ ಮಾತನ್ನು ಕೇಳಲ್ಲ, ಅವ್ರ ಕಣ್ಣನ್ನು ನೋಡ್ತೀನಿ. ಮಾತಲ್ಲಿ ಸುಳ್ಳು ಇರ್ಬೋದು, ಆದ್ರೆ ಕಣ್ಣು ಸುಳ್ಳು ಹೇಳಲ್ಲ. ಆದಿ ಎಂಥವನು, ಅವನು ಯಾವ ಥರ ಯೋಚನೆ ಮಾಡ್ತಾನೆ, ಒಬ್ಬರನ್ನ ಹೇಗೆ ಬಳಸ್ಕೋತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅವನ ಜೊತೆ ತುಂಬ ಪಳಗಿದ್ದೀನಿ. ಅವನಿಂದೇನಾದರೂ ತೊಂದರೆ ಆದರೆ ನೀವು ನನಗೆ ಹೇಳಿ. ಯಾವುದಾದ್ರೂ ವಿಷಯದಲ್ಲಿ ನಿಮ್ಗೇನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ? ಆ ಥರ ಏನೂ ಇಲ್ಲ ಸರ್. ಒಂದು ಪ್ರಶ್ನೆ ಕೇಳಿದಾಗ ತಕ್ಷಣ ಉತ್ತರ ಬಂದರೆ ಅದು ಸತ್ಯ. ಮನಸ್ಸಲ್ಲಿ ಲೆಕ್ಕಾಚಾರ ಹಾಕಿ ಉತ್ತರ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಕಷ್ಟ ಆಗುತ್ತೆ. ನೀವೇ ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾರಾದರೂ ನಿಮ್ಮನ್ನು ಬಳಸ್ಕೋತಾ ಇದ್ದಾರಾ ಅಂತ ನಾನು ತಿಳ್ಕೋಬೇಕಷ್ಟೇ. ಹಾಗೇನಾದರೂ ಇದ್ರೆ ಧೈರ್ಯವಾಗಿ ನನ್ನ ಹತ್ರ ಹೇಳಿ. ಶಿವಗಾಮಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ದೊಡ್ಡ ಅನಾಹುತ ಆಗೋ ಬದಲು ಮೊದಲೇ ತಡಿಬೋದು. ಸರಿ, ನೀವು ಹೊರಡಿ. ಸರಿ ಸರ್. ಊಟ ರೆಡಿ. ಯಾರಿಗೆ ಊಟ? ನಾನೇ ನಿನ್ನ ಕರೆಯುವಂತ ನೆನ್ಸ್ಕೊಂಡಿದ್ದೆ, ನೀನೇ ಬಂದ್ಯಲ್ಲ, ಒಳ್ಳೇದಾಯ್ತು. ಈ ಊಟ ಅಭಿರಾಮಿಗೆ ತಗೊಂಡು ಹೋಗಿ ಕೊಡು. ಈಗ ಏನಿದ್ ಸಾರು? ಇದಾ ಕಳಲೆ ಸಾರು. ಆ ಅಭಿರಾಮಿಗೆ ಅನ್ನದ ಜೊತೆ ಈ ಸಾರನ್ನ ಮಿಕ್ಸ್ ಮಾಡಿ ತಿಂಬುಕ್ ಕೊಡು. ಇದನ್ ಹೇಗ್ ಮಾಡಿದ್ರಿ? ಕಳಲೆನ್ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಹೊಟ್ಟೆ ನೋವು, ತಲೆ ಸುತ್ತು, ವಾಂತಿ ಆಗುತ್ತೆ. ಅದೆಲ್ಲ ಬೇಡಿ, ಬಸ್ರಿ ಹೆಂಗಸ್ರಿಗೆ ಈ ಸಾಂಬಾರೆಲ್ಲ ಕೊಡ್ಲೇಬಾರ್ದು ಗೊತ್ತಾ? ಕೊಟ್ರೆ ಅಂತ ಕೊಟ್ರೆ ಹೊಟ್ಟೆಲಿರೋ ಮಗುಗೆ ಅಪಾಯ ಆಗುತ್ತೆ. ಅದಕ್ಕೆ ಕೊಡ್ತಿಪ್ಪುದು. ಅಯ್ಯೋ, ನಾನ್ ಕೊಡಲ್ಲಪ್ಪ. ಹಾ, ಕೊಡಲ್ಲ ಅಂದ್ರೆ ಅಂಬುಜಮ್ಮ ಕೊಟ್ಟಿರಲ್ಲ, ಆ ದುಡ್ಡಿಗೆ 50,000 ಎಷ್ಟೋ ಸೇರಿಸಿ ಕೊಡು. ತಗೊಂಡೋಗಿ ಊಟ ಕೊಡ್ತೀಯ ಇಲ್ಲ ದುಡ್ಡು ಕೊಡ್ತೀಯ? ಸರಿ ಆಯ್ತು, ಊಟನೇ ತಗೊಂಡು ಹೋಗಿ ಕೊಡ್ತೀನಿ. ಹಲೋ, ಇದ್ನ್ಯಾರು ತಗೋತ್ರ? ತಗೋ ನಡಿ. ಇದೇನಿದು? ಇದು ಅಭಿರಾಮಿ ಮೇಡಮ್ಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ. ಊಟನಾ? ನಾನೇನು ಸಾಂಬಾರ್ ಮಾಡಿಲ್ವಲ್ಲ ಇನ್ನು. ಏನ್ ಸಾಂಬಾರ್ ಇದು? ಅದು ಕಳಲೆ ಸಾರು. ಏನು ಕಳಲೆ ಸಾರ? ಕಳಲೆ ಸಾರ್ ಮಾಡಕ್ ಹೇಳಿದ್ಯಾರು? ಅದು ನಾನಲ್ಲ, ಮಲ್ಲಿಯವ್ರು ಮಾಡಿದ್ದು. ಇದನ್ ಹೇಗ್ ಮಾಡೋದು ಅಂತ ಗೊತ್ತಾ ಅವಳಿಗೆ? ಇದ್ದಕ್ಕಿದ್ದಾಗೆ ಕಳಲೆ ಸಾರ್ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಏನ್ ಅರ್ಥ? ಅಷ್ಟಕ್ಕೂ ಮೊದ್ಲು ಬಸ್ರಿ ಹೆಂಗ್ಸ್ಗೆ ಕಳಲೆ ಸಾರ್ ಕೊಡ್ಲೇಬಾರ್ದು. ಕಳಲೆ ಸಾರ್ ತಿಂದ್ರೆ ಹೊಟ್ಟೆಲಿರೋ ಮಗುಗೆ ಅಪಾಯ ಆಗುತ್ತೆ. ಅದ್ರ ಆರೋಗ್ಯದ ಜೊತೆ ಆಟ ಆಡ್ತಾ ಇದ್ದೀರಿ ನೀವು. ಹೇಳಿದ್ನಲ್ಲಮ್ಮ, ನಾನ್ ಮಾಡಿದ್ದಲ್ಲ ಸಾರು, ಮಲ್ಲಿಯವ್ರು ಮಾಡಿದ್ದು. ಅವಳು ಮಾಡ್ಕೊಡ್ತಾಳೆ, ನಿನ್ಗೇನಾಗಿತ್ತು ಬುದ್ಧಿ? ನರ್ಸು ಅಂತ ಹೇಳ್ತೀಯಲ್ಲ, ಅಷ್ಟು ಗೊತ್ತಾಗಲ್ವ ನಿನ್ಗೆ? ಬಸ್ರಿ ಹೆಂಗ್ಸ್ಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ಗೊತ್ತಾಗಲ್ಲ ನಿನ್ಗೆ? ಕಮಲಮ್ಮ, ಏನಾಯ್ತು? ಕಳಲೆ ಸಾರ್ ಮಾಡಿದಾರಂತೆ ಅಮ್ಮವ್ರೆ, ಅದನ್ನ ಅಭಿರಾಮಿ ಕೊಡೋಕ್ ಹೋಗ್ತಾ ಇದ್ದಾಳೆ. ಈ ಸಾರನ್ನೇನಾದ್ರೂ ಬಸ್ರಿ ಹೆಂಗ್ಸ್ ತಿಂದ್ರೆ ಹೊಟ್ಟೆಲಿರೋ ಮಗುಗೆ ಅಪಾಯ ಆಗೋಗುತ್ತೆ.
ಅದನ್ನ ಮಲ್ಲಿ ಮಾಡ್ಕೊಟ್ಲಂತೆ, ಇವಳು ಅಭಿರಾಮಿ ಕೊಡಕ್ ಹೋಗ್ತಾ ಇದ್ದಾಳೆ. ಎಲ್ಲಿ ಮಲ್ಲಿ? ಎಲ್ಲಿ ಮಲ್ಲಿ? ಅಮ್ಮ ಅದು ಮಲ್ಲಿ? ಏ ಮಲ್ಲಿ? ಅಯ್ಯೋ ಇವ್ರೆಂತ ಕರಿತ್ರಪ್ಪ, ಎಂತ ಮಾಡುದು ಒಯ್ಕ ಬೇಡ್ದ. ಮಲ್ಲಿ? ಬಂದೆ. ಮಲ್ಲಿ? ಎಂತಾಯ್ತು? ಇದೆಲ್ಲ ನಿನ್ಗೆ ಯಾರು ಮಾಡಕ್ ಹೇಳಿದ್ದು? ಹಾ, ನಿನ್ ಕೆಲ್ಸ ಏನಿದೆ ಅಷ್ಟು ಮಾತ್ರ ಮಾಡು. ಅಭಿರಾಮಿನ ನೋಡ್ಕೊಳ್ಳೋದಕ್ಕೆ ಇವ್ರನ್ನ ಯಾಕೆ ಇಟ್ಟಿರೋದು? ಅಧಿಕ ಪ್ರಸಂಗ ಮಾಡಿದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಅಲ್ಲ, ನಿನಗಾದ್ರೂ ಬುದ್ಧಿ ಬೇಡ್ವಾ? ಅವಳು ಮಾಡ್ಕೊಟ್ರೆ ನೀನ್ ಹೇಗ್ ತಗೊಂಡೋಗ್ ಕೊಡ್ತಿದ್ಯಾ? ನೀನ್ ನರ್ಸ್ ತಾನೆ, ಇದೆಲ್ಲ ಗೊತ್ತಾಗ್ಬೇಕು ತಾನೆ. ನಿಮ್ಮನ್ನ ನಂಬಿ ತಾನೆ ಅಭಿರಾಮಿನ ನಿಮಗ್ ಬಿಟ್ಟಿರೋದು. ಸಾರಿ ಮೇಡಮ್, ಇನ್ ಮುಂದೆ ಹೀಗಾಗ್ದಿರೋ ಹಾಗೆ ನೋಡ್ಕೋತೀನಿ. ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಮತ್ತೆ ಈ ತರ ಮಾಡಿದ್ರೆ ಎಲ್ರನ್ನೂ ಜೈಲಿಗೆ ಕಳಿಸ್ಬಿಡ್ತೀನಿ. ಏನು ಜೈಲು ಗೀಲು ಅಂತ ಜೋರಾಗಿ ಮಾತುಕತೆ ನಡೀತಾ ಇದೆ? ಏನ್ ವಿಷಯ? ಮಲ್ಲಿ ಅವರು ಕಳಲೆ ಸಾರ್ ಮಾಡ್ಕೊಟ್ರು. ಅಭಿರಾಮಿ ಅವರಿಗೆ ಕೊಡಿ ಅಂತ ಹೇಳಿದ್ರು. ಅಯ್ಯೋಯ್ಯೋಯ್ಯೋಯ್ಯೋ, ಲೇ ಮಲ್ಲಿ, ಕೊಳಲೆ ಸಾರು ಮಾಡಿದ್ಯೇನೆ, ಅದು ಅಭಿರಾಮಿ ಕೊಡಕ್ಕೆ? ತಲೆಯಲ್ಲಿ ಒಂಚೂರು ಬುದ್ಧಿ ಗಿದ್ದಿ ಇದೆಯೇನು ನಿನ್ಗೆ? ಏನಾದ್ರೂ ಮಾಡೋದಿದ್ರೆ ನನಗೆ ಹೇಳ್ಬಿಟ್ಟು ಮಾಡ್ಬೇಕು ತಾನೇ ನೀನು? ಅಧಿಕ ಪ್ರಸಂಗತನ ಜಾಸ್ತಿ ಆಯ್ತು ಕಣೆ ನಿಂದು. ನೀನನ್ನು ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕಿತ್ತು. ನಾನು ತಪ್ಪು ಮಾಡ್ದೆ ಕಣೆ. ಅಲ್ಲ ಕಣೆ, ಯಾರಾದ್ರೂ ಕಳಲೆ ಸಾರ್ನ ಬಸ್ರಿ ಹೆಂಗ್ಸ್ರಿ ಕೊಡ್ತಾರೇನೆ? ಹಾ, ನಿನ್ ಬುದ್ಧಿ ಬುದ್ಧಿ ಎಲ್ಲೋಗಿಟ್ಟೆ ನಿಂದು? ಅಲ್ಲ ಕಣಮ್ಮ, ನೀನು ನರ್ಸ್ ತಾನೆ, ನಿನಗೂ ಅಷ್ಟು ಗೊತ್ತಿಲ್ವಾ? ಕಳಲೆ ಸಾರ್ನ ಯಾರಾದ್ರೂ ಬಸ್ರಿ ಹೆಂಗ್ಸ್ರಿ ಕೊಡ್ತಾರೇನಮ್ಮ? ನೀವಿಬ್ರು ಸೇರ್ಕೊಂಡು ನಡಿಯೇ, ಮಾಡ್ತೀನಿ ನಿನ್ಗೆ, ನಡಿ. ಇಲ್ಲೋಡು, ಇನ್ ಮುಂದೆ ಅಭಿರಾಮಿಗೆ ಏನೇ ಊಟ ಕೊಡೋಂಗಿದ್ರು ಕಮಲಮ್ಮನಿಗೆ ತೋರಿಸ್ಬೇಕು. ಅವ್ರು ಕೊಡು ಅಂದ್ಮೇಲೆ ಕೊಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ತಗೊಂಡು ಹೋಗಿ ಸಾಂಬಾರ್ನ ಚೆಲ್ಲಿ.